ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ. ಸೊ ಲಾಸ್ಟ್ ಈ ನೆಕ್ಸಾನ್ ಫೇಸ್ ಲಿಫ್ಟ್ ಏನಿತ್ತು ಅದು ರಿವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ, ಒಂದು ಗಾಡಿಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ಎಕ್ಸೈಟ್ ಆಗಿದ್ದೀನಿ ಅದು ರಿವ್ಯೂ ಮಾಡೋದಕ್ಕೆ ಅಂತ. ಬಟ್ ಮಾಡೋದಕ್ಕೆ ತುಂಬ ಲೇಟ್ ಆಗೋಯ್ತು. ಅದು ಯಾವ ಗಾಡಿ ಅಂದರೆ ನೆಕ್ಸಾನ್ ಇವಿ. ಸೊ ನೆಕ್ಸಾನ್ ಇವಿ ರಿವ್ಯೂ ಮಾಡೋದಕ್ಕೆ ನಮ್ಮ ತುಮಕೂರಿನ ಟಾಟಾ ಮೋಟರ್ಸ್ ಡೀಲರ್ಶಿಪ್ ಶ್ರೀ ಆಟೋಗೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಶ್ರೀ ಆಟೋ ಟಾಟಾ ಮೋಟರ್ಸ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಸ್ಟಮರ್ ಅಸೋಸಿಯೇಟ್ ಆದಂಥ ಸೋಮೇಶ್ರೀ ಅವರು ಇದ್ದಾರೆ. ಹಾಯ್ ಮೇಡಮ್. ಹಾಯ್ ಸರ್, ವೆಲ್ಕಮ್ ಟು ಕಾಟೆ ಕನ್ನಡ. ಸೊ ಟಾಟಾ ಮೋಟರ್ಸ್ನಲ್ಲಿ ಎಷ್ಟೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರುತ್ತೆ ಸರ್? ಟಾಟಾ ಮೋಟರ್ಸಲ್ಲಿ ನಿಮಗೆ 4 ವೆಹಿಕಲ್ಸ್ ಅವೈಲೇಬಲ್ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಸು. ನಿಮಗೆ ಟಿಯಾಗೋ ಇವಿ, ಟಿಗೋರ್ ಇವಿ, ನೆಕ್ಸಾನ್ ಇವಿ ಮತ್ತು ಪಂಚ್ ಇವಿ. ಓಕೆ, ಹೊಸದಾಗಿ ಪಂಚ್ ಇವಿ ಕೂಡ ಲಾಂಚ್ ಆಗಿದೆ. ಪಂಚ್ ಇವಿ ಲಾಂಚ್ ಆಗಿರೋದಕ್ಕೆ ನೆಕ್ಸಾನ್ ಇವಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋ ಏನು ನೋಡಿದ್ರಿ ಪಂಚ್ ಇವಿದು, ಸೊ ಅದಾದಮೇಲೆ ನೆಕ್ಸಾನ್ ಇವಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಎಷ್ಟೆಲ್ಲ ವೇರಿಯಂಟ್ಸ್ ಬರುತ್ತೆ ಮೇಡಮ್ ನೆಕ್ಸಾನ್ ಇವಿನಲ್ಲಿ? ನೆಕ್ಸಾನ್ ಇವಿಯಲ್ಲಿ ಮಿಡ್ ರೇಂಜ್ ಮತ್ತು ಲಾಂಗ್ ರೇಂಜ್ ಅಂತ 2 ರೇಂಜ್ ಸ್ಪೆಸಿಫಿಕೇಶನ್ಸ್ ಬರುತ್ತೆ. ಅದರಲ್ಲಿ ಕ್ರಿಯೇಟಿವ್ ಪ್ಲಸ್ ಮತ್ತು ಫಿಯರ್ಲೆಸ್ ಪ್ಲಸ್ ಎಸ್ ಎಂಪವರ್ಡ್ ಅಂತ ಮಿಡ್ ರೇಂಜಲ್ಲಿ ಅವೈಲೇಬಲ್ ಇದೆ. ಲಾಂಗ್ ರೇಂಜಲ್ಲಿ ನಿಮಗೆ ಫಿಯರ್ಲೆಸ್ ಪ್ಲಸ್ ಎಸ್ ಎಂಪವರ್ಡ್ ಪ್ಲಸ್ LR ಅಂತ ಬರುತ್ತೆ. ಓಕೆ, ಏನಿದೆ ರೇಂಜ್ ಏನಿದೆ? MR LR ಅಂತ ಹೇಳಿದ್ರಿ, ಮಿಡ್ ರೇಂಜ್ ಮತ್ತು ಲಾಂಗ್ ರೇಂಜ್ ಏನು ರೇಂಜ್ ಬರುತ್ತೆ ಸರ್? ಮಿಡ್ ರೇಂಜಲ್ಲಿ ನಿಮಗೆ ARI ಸರ್ಟಿಫೈಡ್ 325 ಬರುತ್ತೆ ಕಿಲೋಮೀಟ್ರು. ಲಾಂಗ್ ರೇಂಜಲ್ಲಾದರೆ ನಿಮಗೆ 465 ಕಿಲೋಮೀಟರ್ ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಾವು ನಾನು ರಿವ್ಯೂ ಮಾಡ್ತಾ ಇರೋಂಥ ವೆಹಿಕಲ್ ಯಾವುದು, ಯಾವ ವೇರಿಯಂಟ್ ಇದು? ಇದು ಲಾಂಗ್ ರೇಂಜು ಎಂಪೋರ್ಟ್ ಪ್ಲಸ್ LR ಅಂತ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಓಕೆ, ಸೊ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋ ವೇರಿಯಂಟ್ ಏನಿದೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಆ್ಯಂಡ್ ಇದನ್ನು ಆಲ್ರೆಡಿ ನಾನು ಡ್ರೈವ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದ್ಸಲ ಡ್ರೈವ್ ಮಾಡಿ ನಿಮಗೆ ತಿಳಿಸ್ತೀನಿ ಹೇಗಿದೆ ಡ್ರೈವ್ ಮಾಡೋದಕ್ಕೆ, ಕಂಫರ್ಟ್ ಹೇಗಿದೆ, ರೇಂಜ್ ಯಾವ ರೀತಿ ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ಮಲ್ಟಿ ಮೋಡ್ ರೀಜನ್ ಕೂಡ ಬರುತ್ತೆ, ಅದಕ್ಕೆ ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದರ ಚಾರ್ಜಿಂಗ್ ಕೆಪಾಸಿಟಿ ಏನಿದೆ ಮತ್ತು ಏನೆಲ್ಲ ಚಾರ್ಜಿಂಗ್ ಆಪ್ಷನ್ ಇದೆ, ಎಷ್ಟು ಅವರಲ್ಲಿ ಚಾರ್ಜ್ ಆಗುತ್ತೆ ಅದನ್ನು ಸೌಮ್ಯವರಿಂದ ತಿಳ್ಕೊಳ್ಳೋಣ. ಮೇಡಮ್, ಚಾರ್ಜಿಂಗಿಗೆ ಏನಾದರೂ ಆಪ್ಷನ್ಸ್ ಇದೆಯಾ? ಅಂದರೆ ಈಗ DC ಚಾರ್ಜರ್ ಬರುತ್ತೆ, AC ಚಾರ್ಜರ್ ಬರುತ್ತೆ, ಅದರಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ? ನೆಕ್ಸಾನ್ ಇವಿಯಲ್ಲಿ ನಿಮಗೆ 3 ಚಾರ್ಜಿಂಗ್ ಆಪ್ಷನ್ಸ್ ಬರುತ್ತೆ. 3.3 ಕಿಲೋವ್ಯಾಟ್ ಬರುತ್ತೆ, 7.2 ಕಿಲೋವ್ಯಾಟ್ ಬರುತ್ತೆ ಮತ್ತು DC ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ ಬರುತ್ತೆ. 3.3 ಆದರೆ ಮನೇಲಿ ನಿಮಗೆ ಅರೌಂಡ್ 14 to 15 ಅವರ್ಸ್ ತಗೊಳುತ್ತೆ ಟೈಮ್ ಕನ್ಸಂಪ್ಷನ್. 7.2 ಕಿಲೋವ್ಯಾಟ್ ಆದರೆ ನಿಮಗೆ 6 to 7 ಅವರ್ಸ್ ಟೈಮ್ ಕನ್ಸಂಪ್ಷನ್ ತಗೊಳುತ್ತೆ ಮನೇಲಿ. ಆ DC ಫಾಸ್ಟ್ ಚಾರ್ಜರಲ್ಲಿ ನಿಮಗೆ 10 to 80% ಚಾರ್ಜ್ ಆಗೋದಕ್ಕೆ ನಿಮ್ಗೆ ಅರೌಂಡ್ 1 ಅವರ್ ತಗೊಳುತ್ತೆ. ಪೋರ್ಟೇಬಲ್ ಚಾರ್ಜರೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಎಲ್ಲಾದರೂ ಟ್ರಾವೆಲಿಂಗ್ ಕಿಟ್ ಆಗಿ ಯೂಸ್ ಮಾಡ್ಬೋದು. ಅದನ್ನು ನೀವು 15 amp ಸಾಕೆಟಲ್ಲಿ ಹಾಕೊಂಡ್ರೆ ನಿಮ್ಗೆ ಅರೌಂಡ್ 15 ಅವರ್ಸ್ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಂಡ್ ಈಗ ಗಾಡಿ ರಿವ್ಯೂ ಮಾಡೋಣ. ಏನೆಲ್ಲ ಫೀಚರ್ಸ್ ಇದೆ ಎಕ್ಸ್ಟೀರಿಯರ್ ಆಗಿ ಇಂಟೀರಿಯರ್ ಆಗಿ ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ಮೊದಲನೇದಾಗಿ ಫ್ರಂಟ್ ಫೇಶಿಯಾ, ನಮ್ಮ ನೆಕ್ಸಾನ್ ಇವಿಯ ಫ್ರಂಟ್ ಹೇಗಿದೆ, ಕಂಪ್ಲೀಟಾಗಿ ಬೋಲ್ಡ್ಗಿಂತ ಜಾಸ್ತಿ ಫ್ಯೂಚರಿಸ್ಟಿಕ್ ಆಗಿದೆ. ಸೊ ಹೇಗೆ ಅಂತಂದರೆ ಕನೆಕ್ಟೆಡ್ LED DRL ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಡ್ಯೂಯಲ್ ಫಂಕ್ಷನ್ ಇರುವಂಥ LED ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಕೂಲ್ ಫಂಕ್ಷನ್ ಏನಂದರೆ ಚಾರ್ಜ್ ಮಾಡಬೇಕಾದ್ರೆ ಇಲ್ಲಿರುವಂಥ ಈ LED DRL ಏನಿದೆ ಬ್ಲಿಂಕ್ ಆಗ್ತಾ ಇರುತ್ತೆ. ಎಷ್ಟು ಚಾರ್ಜ್ ಆಗಿದೆ ಅಂತ ಇಲ್ಲೇ ನೋಡ್ಕೊಂಡು ನಾವು ಹೇಳ್ಬಿಡ್ಬೋದು, 50% ಆಗಿದೆಯಾ, ಫುಲ್ ಆಗಿದೆಯಾ ಅಂತ. ಸೊ ಅಂಥ ಕೂಲ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಟಾಟಾ ಲೋಗೋ ಇದೆ. ಆ್ಯಂಡ್ ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಇಲ್ಲಿರೋದು ನೋಡ್ಬೋದು. ಜೊತೆಗೆ ಬಂಪರ್ನ ಡಿಸೈನ್ ನೋಡಿ, ಸೂಪರ್ ಕೂಲ್ ಆಗಿದೆ. ಆ್ಯಂಡ್ ಇದರಲ್ಲಿ ಕ್ರೋಮ್ನ ಸ್ಟ್ರಿಪ್ಸ್ ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಫ್ರಂಟಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಹೆಡ್ಲ್ಯಾಂಪ್ನ ಸೆಟಪ್ ನೋಡೋದಾದರೆ ಟೋಟಲಿ LED ಯೂನಿಟ್ ಬರುತ್ತೆ. ಸೊ LED ಹೆಡ್ಲ್ಯಾಂಪ್ ಬೈ ಫಂಕ್ಷನ್ ಇದೆ. ಡ್ಯೂಯಲ್ ಫಂಕ್ಷನ್ ಅಂದರೆ ಹೈ ಬೀಮ್ ಲೋ ಬೀಮಿಗೆ ಒಂದೇ ಯೂನಿಟ್ ಯೂಸ್ ಮಾಡುತ್ತೆ. ಜೊತೆಗೆ LED ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಏರ್ ಕರ್ಟೈನ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋಂಥ ಗಾಡಿ ಕಲರ್ ಏನಿದೆ ತುಂಬ ಕೂಲಾಗಿದೆ ಅಲ್ವಾ? ಆಕ್ಸೈಡ್ ವೈಟ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ನಾರ್ಮಲ್ ವೈಟ್ ಏನು ಬರುತ್ತೆ ಅದಕ್ಕಿಂತ ಸೂಪರ್ ಕೂಲ್ ಆಗಿದೆ ಇಲ್ಲಿರುವಂಥ ಕಲರ್. ಸೊ ಇಷ್ಟು ನೆಕ್ಸಾನ್ ಇವಿ ಫ್ರಂಟ್ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಈಗ ಡೈರೆಕ್ಟಾಗಿ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡ್ ಪ್ರೊಫೈಲಲ್ಲಿ ನೀವು ನೆಕ್ಸಾನ್ ಫೇಸ್ ಲಿಫ್ಟ್ ಏನು ನೋಡಿದ್ರಿ ಅದೇ ಡಿಸೈನ್ ನೋಡ್ತಾ ಇರ್ಬೋದು. ಇನ್ನು ORVM ಏನಿದೆ ತುಂಬ ದೊಡ್ಡ ಕೊಟ್ಟಿದ್ದಾರೆ. ಜೊತೆಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಇದೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ 2 ORVMsನಲ್ಲಿ ಕೊಡ್ತಾರೆ. ORVM ಅಂದರೆ ಔಟ್ ಸೈಡ್ ರೇರ್ ವ್ಯೂ ಮಿರರ್. ಇನ್ನು ಟೈರ್ ನೋಡೋದಾದ್ರೆ, ವೀಲ್ ಸಿಸ್ಟಮ್ ನೋಡೋದಾದ್ರೆ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಏರೋ ಇನ್ಸರ್ಟ್ಸ್ ಇದೆ. ಜೊತೆಗೆ ಇದರಲ್ಲಿ 4 ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಟೈರ್ನ ಸೈಜ್ ನೋಡೋದಾದ್ರೆ 215/60 R16 ಇದೆ. 215 ಏನಿದೆ ಈ ವಿಡ್, ಅಂಡ್ 60 ಏನಿದೆ 60% ಆಫ್ 215 ಈ ವಿಡ್. ಅಂಡ್ ಜೊತೆಗೆ R16 ಏನಿದೆ 16 ಇಂಚ್ ಅಲಾಯ್ ವೀಲ್ಸ್ ಪ್ರೊವೈಡ್ ಮಾಡಿದ್ದಾರೆ. 95H ಏನಿದೆ ಸ್ಪೀಡ್ ರೇಟಿಂಗ್ ಮತ್ತೆ ಲೋಡ್ ಇಂಡೆಕ್ಸ್. ನೆಕ್ಸಾನ್ ಇವಿ ಏನಿದೆ ಇದು ಕೂಡ ಒಂದು ಸಬ್ ಕಾಂಪ್ಯಾಕ್ಟ್ SUV ಅಂಡರ್ ಅಲ್ಲಿ ಬರುವಂತ ಇವಿ ವೆಹಿಕಲ್. ಅಂಡ್ ಇದರಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ಬಾಟಮ್ ಇಂದ ಆಗುವಂತ ಸ್ಕ್ರಾಚಸ್ ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಅಗೇನ್ ಒಂದು ಬೋಲ್ಡ್ ಲುಕ್ ಅನ್ನ ಕೊಡುತ್ತೆ ಗಾಡಿಗೆ. ಅಂಡ್ ಅಗೇನ್ ಡೋರ್ ಕ್ಲಾಡಿಂಗ್ ನೋಡಿ, ಇಲ್ಲೂ ಕೂಡ ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ. ಬ್ಲಾಕ್ ಜೊತೆಗೆ ಬಾಡಿ ಕಲರ್ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರುವಂತಹ ವೆಹಿಕಲ್ ಏನಿದೆ ಇದು ಡ್ಯೂಯಲ್ ಟೋನ್ ಆಪ್ಷನ್ ಇದೆ. ಟಾಪ್ ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಅಂಡ್ ಆಕ್ಸೈಡ್ ವೈಟ್ ಇದೆ. ಅಂಡ್ ವಿಂಡೋ ಲೈನ್ ನಲ್ಲಿ ಒಂದು ಸ್ಟ್ರಿಪ್ ಪೇನ್ ಪಾಸ್ ಆಗಿದೆ. ಇದು ಕೂಡ ಬ್ಲಾಕ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ರೂಫ್ ರೈಸ್ ನೋಡಿ ಸಿಲ್ವರ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ. ಸನ್ರೂಫ್ ಆಪ್ಷನ್ ಇದೆ. ಅಂಡ್ ಶಾರ್ಕ್ ಫಿನ್ ಆಂಟನಾ ಕೊಟ್ಟಿದ್ದಾರೆ. ಸೊ CCS2 ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಈ ಕಾರ್ನ ಚಾರ್ಜ್ ಮಾಡ್ಬೋದು. ಇನ್ನು ಟೈಲ್ ಲ್ಯಾಂಪ್ ಏನಿದೆ ಎಂಡ್ ಟು ಎಂಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ವೆಲ್ಕಮ್ ಅಂಡ್ ಗುಡ್ ಬೈ ಫಂಕ್ಷನ್ ಬರುತ್ತೆ. ಸೊ ಲಾಕ್ ಮಾಡ್ತೀನಿ ನೋಡಿ ಯಾವ ರೀತಿ ಫಂಕ್ಷನ್ ಬರುತ್ತೆ ಅಂತ. ತುಂಬ ಕೂಲಾಗಿದೆ ಅಲ್ಲ. ಸೊ ಈಗ ಬರ್ತಿರೋಂಥ ಟಾಟಾ ಗಾಡಿಗಳಲ್ಲಿ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ನೀವು ಫೇಸ್ ಲಿಫ್ಟ್ಗಳಲ್ಲಿ ಹ್ಯಾರಿಯರಲ್ಲಿದೆ, ಸಫಾರಿಲಿದೆ, ನೆಕ್ಸಾನ್ EV ಆ್ಯಂಡ್ ಅಗೈನ್ ನೆಕ್ಸಾನ್ ಫೇಸ್ ಲಿಫ್ಟ್ ಏನಿತ್ತು ಆ ಗಾಡಿನಲ್ಲಿದೆ. ಜೊತೆಗೆ ಪಂಚ್ EVನಲ್ಲೂ ನೋಡಿದ್ರಿ. ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಏನಿದೆ ನಾರ್ಮಲ್ ಆಗಿ ಲಾಸ್ಟ್ ಮಾಡಲಲ್ಲಿ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ರು, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಬ್ರೇಕ್ನ ಪ್ರೆಸ್ ಮಾಡಿದಾಗ ಇಲ್ಲಿ ಲೈಟ್ ಬರುತ್ತೆ ಅಂಡ್ ಟಾಟಾ ಲೋಗೋ ಜೊತೆಗೆ ಬ್ಯಾಕ್ ಸೈಡ್ ನ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. Nexon.ev ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಟರ್ನ್ ಇಂಡಿಕೇಟರ್ಸ್ ಇಲ್ಲಿ ಯೂನಿಟ್ ಅಲ್ಲಿ ಇಂಟಿಗ್ರೇಟ್ ಆಗಿರೋದು ನೋಡಬಹುದು. ಅದ್ರ ಜೊತೆ ಬಂಪರ್ಗೆ ಬರೋದಾದ್ರೆ ಡ್ಯೂಯಲ್ ಟೋನ್ ಅಲ್ಲಿ ಕೊಟ್ಟಿದ್ದಾರೆ. ಬಾಡಿ ಕಲರ್ ಇದೆ, ಜೊತೆಗೆ ಬ್ಲಾಕ್ ಕಲರ್ನು ಕೂಡ ಯೂಸ್ ಮಾಡಿದ್ದಾರೆ. 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಸೆನ್ಸರ್ಸ್. ಪಾರ್ಕಿಂಗ್ ಟೈಮ್ ನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇಲ್ಲಿರುವಂತ ಸೆನ್ಸರ್. ಜೊತೆಗೆ ಕ್ಯಾಮ್ರಾ ಕೂಡ ಇರುತ್ತೆ. ಕ್ಯಾಮ್ರಾ ಅನ್ನೋದಕ್ಕಿಂತ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಈಸಿಯಾಗಿ ಪಾರ್ಕ್ ಮಾಡಬಹುದು. ಎಂತ ಚಿಕ್ಕ ಪುಟ್ಟ ರೋಡ್ ನಲ್ಲೂ ಆರಾಮಾಗಿ ಡ್ರೈವ್ ಮಾಡಬಹುದು. ಅಂಡ್ ರಿಫ್ಲೆಕ್ಟರ್ ಜೊತೆಗೆ ರಿವರ್ಸಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಈಗ ಡೈರೆಕ್ಟ್ ಆಗಿ ಬೂಟ್ ನ ಚೆಕ್ ಮಾಡೋಣ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಟೈಲ್ ರಿಲೀಸ್ ಬಟನ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನಂಬರ್ ಪ್ಲೇಟ್ ಲೈಟ್ಸ್ LED ನಲ್ಲಿದೆ ಅಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಎಮರ್ಜೆನ್ಸಿ ಎಕ್ಸಿಟ್ ಗೆ ಇಲ್ಲೊಂದು ಕೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕ್ಯಾಪ್ ಏನಿದೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೇಬಲ್ ಇದೆ. ಎಮರ್ಜೆನ್ಸಿ ಟೈಪ್ ನಲ್ಲಿ ಸೀಟ್ ನ ಫೋಲ್ಡ್ ಮಾಡಿ ಒಳಗಿಂದ ಬಂದು ಈ ಲಿವರ್ ಏನಿದೆ ಇದನ್ನ ಪುಲ್ ಮಾಡಿದ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ. ಸೊ ನೆಕ್ಸಾನ್ EV ನಲ್ಲಿ ಟೋಟಲ್ ಆಗಿ 350 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನು ಬೂಟ್ ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಒಂದು ಬೂಟ್ ಲ್ಯಾಂಪ್ ಇದೆ, ಜೊತೆಗೆ 3 kg ಕೆಪಾಸಿಟಿ ಇರುವಂತ 2 ಹುಕ್ ಇದೆ ಈ ಸೈಡ್ ನಲ್ಲಿ, ಜೊತೆಗೆ JBL ನ ಸಬ್ವೂಫರ್ ಕೊಟ್ಟಿದ್ದಾರೆ. ಸೊ ಸೌಂಡ್ ಸಿಸ್ಟಮ್ ಅಂತೂ ಅಲ್ಟಿಮೇಟ್. ಈ ಸಬ್ವೂಫರ್ ಇಲ್ದಾಗೇನೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ಸಬ್ವೂಫರ್ ಬೇರೆ ಕೊಟ್ಟಿದ್ದಾರೆ. ನಿಜವಲ್ಲೂ ಅಲ್ಟಿಮೇಟ್ ಸೌಂಡ್ ಸಿಸ್ಟಮ್. ಅಂಡ್ ಲೆಫ್ಟ್ ಸೈಡ್ ನಲ್ಲೂ ಕೂಡ ಒಂದು 3 kg ಹುಕ್ ಇದೆ. ಇಲ್ಲೂ ಕೂಡ 3 kg ಹುಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದ್ರೆ ನೆಕ್ಸಾನ್ EV ನಲ್ಲಿ ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಇದೆ ಅಂಡ್ ವೆಹಿಕಲ್ ಟು ಲೋಡ್ ಇದೆ. ಅಂದ್ರೆ ಲೋಡ್ ಅಂದ್ರೆ ನೀವು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೋದು, ಈ ತರ ಆಪ್ಷನ್ಸ್ ಇದೆ. ಈಗ ಎಲೆಕ್ಟ್ರಿಕ್ ಬೈಸಿಕಲ್ ಆಗಿರ್ಬೋದು, ಈ ತರ ಚಾರ್ಜ್ ಮಾಡೋ ಆಪ್ಷನ್ ಇದೆ. ಸೊ ಅವಾಗ ನೀವು ಈ ಬಟನ್ ಯೂಸ್ ಮಾಡಿ ಅದನ್ನ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸಾನ್ EV ನಲ್ಲಿ ಒಂದು ಪೋರ್ಟಬಲ್ ಚಾರ್ಜರ್ ಕೂಡ ಕೊಡ್ತಾರೆ ಅಂತ ಹೇಳಿದೆ. ಸೊ ಆ ಪೋರ್ಟಬಲ್ ಚಾರ್ಜರ್ ಇಲ್ಲಿದೆ. ಸೊ ಇದನ್ನ ಯೂಸ್ ಮಾಡಿ ನೀವು ಗಾಡಿನ 15 hours ಅಲ್ಲಿ ಚಾರ್ಜ್ ಮಾಡ್ಬೋದು. ಸೊ 15 amp ಸಾಕೆಟ್ ಅಲ್ಲಿ ಇದನ್ನ ಪ್ಲಗ್ ಮಾಡಿ ಈ ಗಾಡಿನ ಚಾರ್ಜ್ ಮಾಡ್ಬೋದು, ಅದು ಆಪ್ಷನ್ ಇದೆ. ಸೊ ಪೋರ್ಟಬಲ್ ಚಾರ್ಜರ್ ಇದ್ರೆ ಎಲ್ಲಾದ್ರೂ ಎಮರ್ಜೆನ್ಸಿ ಟೈಪ್ನಲ್ಲಿ ಯೂಸ್ ಮಾಡ್ಬೋದು. ಜೊತೆಗೆ ರಿಫ್ಲೆಕ್ಟರ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ನ ಪ್ಲೇಸ್ಮೆಂಟ್ ಈ ಟ್ರೇ ಕೆಳ ಕೊಟ್ಟಿದ್ದಾರೆ. ಸೊ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ, ಜೊತೆಗೆ ಟೂಲ್ಸ್ ಕೂಡ ಇದೆ. ಇನ್ನು ಪಾರ್ಸಲ್ ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ವೇರಿಯಂಟ್ ನಲ್ಲಿ. ಅಂಡ್ ಇಷ್ಟು ನೆಕ್ಸಾನ್ EVಯ ಬೂಟ್ ಬಗ್ಗೆ. ಈಗ ಡೈರೆಕ್ಟ್ ಆಗಿ ಇಂಟೀರಿಯರ್ ಹೋಗೋಣ. ಸೊ ನೆಕ್ಸಾನ್ EV ಬ್ಯಾಕ್ ಡೋರ್ ನ ಇಂಟೀರಿಯರ್ ನೋಡೋದಾದ್ರೆ ಡ್ಯೂಯಲ್ ಟೋನ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಲೈಟ್ ಥೀಮ್ ಜೊತೆಗೆ ಡಾರ್ಕ್ ಥೀಮ್ ಇದೆ ಅಂಡ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ ಅಂಡ್ JBL ಟ್ವಿಟರ್ ಕೊಟ್ಟಿದ್ದಾರೆ. JBL ನ ಸ್ಪೀಕರ್ ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಇದೆ. ಜೊತೆಗೆ ದೊಡ್ಡದಾಗಿರುವಂತಹ ಬಾಟಲ್ ಹೋಲ್ಡರ್ ಇದೆ. ಆಲ್ಮೋಸ್ಟ್ 1 ಲೀಟರ್ ಬಾಟಲ್ ನ ಇಲ್ಲಿ ಇಡಬಹುದು. ಅಂಡ್ ಬ್ಯಾಕ್ 2 ಡೋರ್ಗೂ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ. ಅದಕ್ಕೆ ಲಿವರ್ ಇದೆ. ಈ ರೀತಿ ಲಾಕ್ ಮತ್ತೆ ಅನ್ಲಾಕ್ ಮಾಡಬಹುದು. ಲಾಕ್ ಮಾಡಿದ್ರೆ ಒಳಗಿಂದ ಡೋರ್ ಓಪನ್ ಮಾಡೋದಕ್ಕಾಗಲ್ಲ, ಹೊರಗಿಂದಾನೆ ಓಪನ್ ಮಾಡಬೇಕಾಗುತ್ತೆ. ಇನ್ನ ಒಳಗೆ ಕೂತ್ಕೊಳ್ಳೋಣ ಡೈರೆಕ್ಟ್ ಆಗಿ. ಸೊ ಸೀಟ್ನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಕಂಫರ್ಟ್ ವೈಸ್ ನೆಕ್ಸಾನ್ ನನ್ನ ಹತ್ರ ಇರೋದು ನೆಕ್ಸಾನೇನೆ. ಸೊ ಆಲ್ಮೋಸ್ಟ್ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಪರ್ಫಾರ್ಮೆನ್ಸ್, ಕಂಫರ್ಟ್ ಕಂಪ್ಲೀಟ್ ಟಾಪ್ ನಾಚ್ ಇದು ನೆಕ್ಸಾನ್ ಮಾತ್ರ. ಸೊ ಹೈಟ್ಗೆ ಅಂದ್ರೆ ಒಂದು SUV ಡ್ರೈವ್ ಮಾಡ್ತಾ ಇರೋ ಫೀಲ್ ಬರುತ್ತೆ. ಅಂಡ್ ಕಂಫರ್ಟ್ ಹೇಗಿದೆ ಅಂದ್ರೆ ಒಂದು ಹ್ಯಾಚ್ ಬ್ಯಾಕ್ ಸೆಡಾನ್ ಇರಬೇಕಾಗಿರುವಂತ ಕಂಫರ್ಟ್ ಕೂಡ ಇದೆ. ಸೊ ಅದೇ ರೀತಿ ನೆಕ್ಸಾನ್ EV ನಲ್ಲೂ ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, 3 ಜನ ಆರಾಮಾಗಿ ಕೂರೋ ಸ್ಪೇಸ್ ಇದೆ. ಫಿಟ್ ಅಂಡ್ ಫಿನಿಶ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಡ್ಯೂಯಲ್ ಥೀಮ್ ಅಲ್ಲಿ ಲೆದರೆಡ್ ಸೀಟ್ ಅಫಾಸ್ಟಿ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ ರೆಸ್ಟ್ ಮತ್ತೆ ಇದಕ್ಕೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿರುವಂತ ಸೀಟ್ ಏನಿದೆ 60-40 ಸ್ಪ್ಲಿಟ್ ಬರುತ್ತೆ. ಸೊ ಈ ಸೈಡ್ ಏನಿದೆ 40% ಸ್ಪ್ಲಿಟ್ ಅಂಡ್ ಈ ಸೈಡ್ 60% ಇದೆ. ಇನ್ನೂ ಒಂದು ಏನಂತಂದ್ರೆ ನಿಮಗೆ ಫ್ಲಾಟ್ ಫೋಲ್ಡ್ ಕೂಡ ಮಾಡ್ಬೋದು. ಈ ಸೀಟ್ನ ಈ ರೀತಿ ಲಿಫ್ಟ್ ಮಾಡಿ ಇಲ್ಲಿರುವಂಥ ಈ ಸೀಟ್ನ ಈ ರೀತಿ ಫ್ಲಾಟ್ ಫೋಲ್ಡ್ ಮಾಡ್ಬೋದು, ಬೂಟ್ನ ಇನ್ಕ್ರೀಸ್ ಮಾಡ್ಬೋದು ಅಂಡ್ ತುಂಬಾ ಲಗೇಜ್ನ ಕ್ಯಾರಿ ಮಾಡುವಂಥ ಆಪ್ಷನ್ ಬರುತ್ತೆ. ಅಂಡ್ ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ 3 ಜನಕ್ಕೂ ಸೀಟ್ ಬೆಲ್ಟ್ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಜೊತೆಗೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್ ಇದೆ. ಸೊ ನೀವು ಚಿಕ್ಕ ಮಕ್ಕಳು ಸೀಟ್ ಏನಾದರೂ ಅಕ್ಸೆಸರಿ ಆಗಿ ತಗೊಂಡ್ರೆ ಮೌಂಟ್ ಮಾಡ್ಕೋಬಹುದು. ಕಂಫರ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಅಂಡ್ ಲೆಗ್ ರೂಮ್, ನೀ ರೂಮ್ ಚೆನ್ನಾಗಿದೆ. ಹೆಡ್ ರೂಮ್ ಕೂಡ ಚೆನ್ನಾಗಿದೆ. ಫ್ರಂಟ್ ಸೀಟಲ್ಲಿ ಪಾಕೆಟ್ ಏನು ಪ್ರೊವೈಡ್ ಮಾಡಿಲ್ಲ. ಅಂಡ್ ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ ಕ್ಯಾಬಿನ್ ಲ್ಯಾಂಪ್ ಇಲ್ಲ. ಇನ್ನು ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂಡ್ ಕೋಟ್ ಹುಕ್ ಇದೆ. ಅಂಡ್ ಅದ್ರ ಜೊತೆ ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ AC ವೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ C ಟೈಪ್ ಫಾಸ್ಟ್ ಚಾರ್ಜಿಂಗ್ USB ಪೋರ್ಟ್ ಕೊಟ್ಟಿದ್ದಾರೆ. ಸೊ ನೆಕ್ಸಾನ್ EV ನಲ್ಲಿ ಬರುವಂತ ಕೀ ಫಾಬ್ ನ ತೋರಿಸಿಲ್ಲ. ಸೊ ನಾರ್ಮಲ್ ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ಕೊಡುವಂತ ಕೀ ಫಾಬ್ ಕೊಟ್ಟಿದ್ದಾರೆ. ಸೊ ಟಾಟಾ ಲೋಗೋ ಇದೆ. ಇನ್ನು ಫ್ರಂಟ್ ಅಲ್ಲಿ ಲಾಕ್ ಅನ್ಲಾಕ್ ಮತ್ತೆ ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಬಟನ್ ಇದೆ. ಜೊತೆಗೆ ಫಾಲೋ ಮಿ ಹೋಮ್ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಲೈಟ್ಸ್ ಆನ್ ಆಗುತ್ತೆ. ಸೊ ದೂರದಲ್ಲಿ ಎಲ್ಲಾದರೂ ನೀವು ಕಾರ್ ನಿಲ್ಲಿಸಿದಾಗ ಸೊ ಈ ಫಂಕ್ಷನ್ ಯೂಸ್ ಮಾಡ್ಬೋದು. ಕಾರ್ ಎಲ್ಲಿದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಜೊತೆಗೆ ನಿಮಗೆ ಬೆಳಕು ಕೂಡ ಸಿಗುತ್ತೆ. ಇನ್ನು ಈ ಕಾರ್ನಲ್ಲಿ ಕೀಲೆಸ್ ಎಂಟ್ರಿ ಬರುತ್ತೆ. ಸೊ ಡ್ರೈವರ್ ಡೋರ್ ಹ್ಯಾಂಡಲ್ ನಲ್ಲಿ ಕೀ ಸ್ಲಾಟ್ ಇದೆ. ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೀ ಜೇಬಲ್ ಇದ್ರೆ ಸಾಕು, ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಮತ್ತೆ ಅನ್ಲಾಕ್ ಆಗುತ್ತೆ. ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡೋದಾದ್ರೆ ಇಲ್ಲೂ ಕೂಡ 2 ಥೀಮ್ ಯೂಸ್ ಮಾಡಿದ್ದಾರೆ. ಡ್ಯೂಯಲ್ ಥೀಮ್ ಜೊತೆಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಡ್ರೈವರ್ ಸೈಡ್ 1 ಟಚ್ ಡೌನ್ 1 ಟಚ್ ಅಪ್ ಫಂಕ್ಷನ್ ಇದೆ. ಕ್ರೋಮ್ ಡೋರ್ ಹ್ಯಾಂಡಲ್ ಜೊತೆಗೆ ಲಾಕ್ ಇದೆ. ದೊಡ್ಡದಾಗಿರುವಂತ ಮ್ಯಾಪ್ ಪಾಕೆಟ್ ಇದೆ. ಆಲ್ಮೋಸ್ಟ್ 2 ಲೀಟರ್ ಬಾಟಲ್ ನ ಇಡಬಹುದು.
ಇದರಲ್ಲಿ, ಅಷ್ಟು ದೊಡ್ಡದಾಗಿದೆ. ಅಂಡ್ ಇದರಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಛತ್ರಿನ ತಗೊಂಡ್ರೆ ಚಿಕ್ಕದಾಗಿರೋದನ್ನ ಇಲ್ಲಿ ಇಡಬಹುದು. 2 ಡೋರ್ ಆಪ್ಷನ್ ಇದೆ, ಟ್ವಿಟರ್ ಪ್ಲೇಸ್ಮೆಂಟ್, JBL ಸ್ಪೀಕರ್ ಇದೆ. ಅಂಡ್ ಫ್ರಂಟ್ 2 ಡೋರ್ ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಡೋರ್ ಏನಾದ್ರು ಓಪನ್ ಮಾಡಿದ್ರೆ ನೀವು ನೈಟ್ ಟೈಮ್ ನಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬರುವಂತ ಕಾರ್ಗಳಿಗೆ ಈಸಿಯಾಗಿ ನೋಟಿಸ್ ಆಗುತ್ತೆ, ಏನೋ ಆಬ್ಜೆಕ್ಟ್ ಇದೆ, ಇಲ್ಲಿ ರಿಫ್ಲೆಕ್ಟರ್ ಇದೆ, ಯಾವುದೋ ವೆಹಿಕಲ್ ನಿಂತಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಓವರ್ ವೇಮ್ ಏನಿದೆ ಔಟ್ ಸೈಡ್ ರೇರ್ ವ್ಯೂ ಮಿರರ್, ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ ನಾಬ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೀಟ್ ನ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಡ್ಯುಯಲ್ ಟೋನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ವೆಂಟಿಲೇಷನ್ಸ್ ಕೂಡ ಬರುತ್ತೆ, ಅದಕ್ಕೆ ಬೇಕಿರುವಂತ ಬಟನ್ ಏನಿದೆ ಇಲ್ಲಿದೆ. ಸೊ ಫ್ಯಾನ್ ಸ್ಪೀಡ್ ಏನಿದೆ ಅದನ್ನ ಸೆಟ್ ಮಾಡ್ಕೋಬಹುದು, 3 ಸ್ಪೀಡ್ ಆಪ್ಷನ್ ಇದೆ. ಸೊ ನೋಡ್ತಿರೋದು ಬ್ಲೂ ಲೈಟ್ ಬರ್ತಾ ಇದೆ. ಸೊ ಕಂಫರ್ಟ್ ವೈಸ್ ತುಂಬಾ ಚೆನ್ನಾಗಿದೆ, ಬಕೆಟ್ ಸೀಟ್ಸ್ ಕೊಟ್ಟಿದ್ದಾರೆ. ಅಂಡ್ ಕರ್ವ್ ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ತುಂಬಾ ಸಪೋರ್ಟ್ ನ ಕೊಡುತ್ತೆ ಇಲ್ಲಿರುವಂತ ಸೀಟ್ಸ್. ಇನ್ನು ಈಗ ಬರ್ತಿರುವಂತ ಟಾಟಾ ಗಾಡಿಗಳೇನಿದೆ ಅದರಲ್ಲಿ ಮೈನ್ ಆಗಿ ಇಷ್ಟ ಆಗೋದೇನಂದ್ರೆ ಈ ಸ್ಟೇರಿಂಗ್ ವೀಲ್, ಯಾಕಂದ್ರೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಜೊತೆಗೆ ಸೆಂಟರ್ ನಲ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿರುವಂತ ಲೋಗೋ ಏನಿದೆ ಇದಕ್ಕೆ ಇಲ್ಯುಮಿನೇಷನ್ ಇದೆ. ಅಂದ್ರೆ ನಾರ್ಮಲ್ ಆಗಿ ಕ್ರೋಮ್ ನ ಲೋಗೋ ಕೊಡ್ತಿದ್ರು, ಈಗ ಇದರಲ್ಲಿ ಲೈಟ್ ಬರುತ್ತೆ. ಇಲ್ಯುಮಿನೇಷನ್ ಅಂದ್ರೆ ಲೈಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೇರಿಂಗ್ ವೀಲ್ ಅಂತ. ಅಂಡ್ ಸ್ಟೇರಿಂಗ್ ವೀಲ್ ನಲ್ಲಿ ಏನೆಲ್ಲ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ರೈಟ್ ಸೈಡ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಜೊತೆಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತೆ ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇನ್ನು ಇದರಲ್ಲಿ ಪೆಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮಲ್ಟಿ ಮೋಡ್ ರೀಜನ್ ಗೋಸ್ಕರ. ಸೊ ಇಲ್ಲೇನಿದೆ ಇದು ಲೆವೆಲ್ ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಲೆವೆಲ್ ಇನ್ಕ್ರೀಸ್ ಆಗೋದು. ನಾ ಈ ಸೈಡ್ ಅಲ್ಲಿ ಇರೋದನ್ನ ಪ್ರೆಸ್ ಮಾಡಿದ್ರೆ ಲೆವೆಲ್ ಡೌನ್ ಆಗುತ್ತೆ ನೋಡಿ. ಸೊ ಎಷ್ಟು ಬ್ರೇಕ್ ಅಪ್ಲೈ ಆಗಬೇಕು, ಎಷ್ಟು ರೀಜನ್ ಆಗಬೇಕು ಅದನ್ನ ನಾವು ಈ ಪೆಡಲ್ಸ್ ಯೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಇದನ್ನೇನಾದ್ರೂ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೋಟಲ್ ಆಗಿ 3 ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಈ ಸೈಡ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೋಟಲ್ ಆಗಿ 0 ಲೆವೆಲ್ ಹೋಗುತ್ತೆ. ಆಕ್ಚುಲಿ ಈ ಮಲ್ಟಿ ಮೋಡ್ ರೀಜನ್ ಏನಿದೆ ಡ್ರೈವ್ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಏನಕಂದ್ರೆ ನೀವು ನಾರ್ಮಲ್ ಆಗಿ ಬ್ರೇಕ್ ಅಪ್ಲೈ ಮಾಡೋ ಬದಲು ಈ ಮಲ್ಟಿ ಮೋಡ್ ರೀಜನ್ ನ ನಿಮ್ಗೆ ಹಂಪ್ ಇದೆ ಅಂತ ಗೊತ್ತಾಗುತ್ತೆ. ಈ ಮಲ್ಟಿ ಮೋಡ್ ರೀಜನ್ ಯೂಸ್ ಮಾಡಿದ್ರೆ ಮತ್ತೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಕೂಲ್ ಫಂಕ್ಷನ್ ಅಲ್ವಾ ಇದು. ನಾ ಸ್ಟೇರಿಂಗ್ ವೀಲ್ ನ ಬ್ಯಾಕ್ ಸೈಡ್ ಏನಿದೆ ಹೆಡ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ ನ ಟಾಗಲ್ ಸ್ವಿಚ್ ಇದೆ. ಹೆಡ್ ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್, ಲೆಫ್ಟ್ ಸೈಡ್ ನಲ್ಲಿ ವೈಪರ್ ನ ಟಾಗಲ್ ಸ್ವಿಚ್ ಜೊತೆಗೆ ವೈಪರ್ ಕೂಡ ಆಟೋಮೆಟಿಕ್ ಫಂಕ್ಷನ್ ಇದೆ, ಅದನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಟೇರಿಂಗ್ ವೀಲ್ ನ ಅಡ್ಜಸ್ಟ್ಮೆಂಟ್ ನೋಡೋದಾದ್ರೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಇನ್ನು ಟೋಟಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ, ತುಂಬಾ ಕಲರ್ಫುಲ್ ಆಗು ಮಾಡಿದ್ದಾರೆ, ತುಂಬಾ ಸ್ಪೋರ್ಟಿಯಾಗೂ ಕೂಡ ಇದೆ. ಇದರಲ್ಲಿ ಆಲ್ಮೋಸ್ಟ್ ರೇಂಜ್ ತೋರಿಸ್ತಾ ಇದೆ 240 ಕಿಲೋಮೀಟರ್ಸ್. ರೀಜನ್ ಮೋಡಲ್ ಇದೆಯಾ, ಎಕಾನಮಿ ಮೋಡಲ್ ಇದೆಯಾ, ಪವರ್ ಮೋಡಲ್ ಇದೆಯಾ ಅದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಬಹುದು. ಅಂಡ್ ಯಾವ ಮೋಡಲ್ ಇದೆ, ಯಾವ ಡ್ರೈವ್ ಮೋಡಲ್ ಇದೆ ಅದನ್ನು ನೋಡಬಹುದು. ಜೊತೆಗೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಇನ್ನ ಡ್ರೈವರ್ ಡಾಟಾ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಸರ್ವಿಸ್ ರಿಮೈಂಡರ್, ಅದ್ರ ಜೊತೆ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರೋದ್ರಿಂದ ಇಲ್ಲಿ ನೀವು ನ್ಯಾವಿಗೇಷನ್ ನೋಡ್ಕೊಂಡು ಡ್ರೈವ್ ಮಾಡಬಹುದು. ಜೊತೆಗೆ ಇಲ್ಲೂ ಕೂಡ ನೋಡ್ಕೊಂಡು ಡ್ರೈವ್ ಮಾಡೋ ಆಪ್ಷನ್ ಇದೆ. ಅಂಡ್ ಇಂಡಿಕೇಟರ್ಸ್ ನ ಏನಾದ್ರು ಯೂಸ್ ಮಾಡಿದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಇದೆ ಅದು ಆನ್ ಆಗುತ್ತೆ. ಸೊ ಈ ಫೆಂಡರ್ ಜಾಗ ಏನಿರುತ್ತೆ ಈ ಲೆಫ್ಟ್ ಅಲ್ಲಿ ಅಥವಾ ಬ್ಯಾಕ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಫೆಂಡರ್ ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗಲ್ಲ ನೋಡಿ, ಪಿಲ್ಲರ್ ಇದೆ ಅಡ್ಡ ಬರುತ್ತೆ, ಇಲ್ಲಿ ನೋಡ್ಬೋದು. ಅಂಡ್ ಓವರ್ ವ್ಯೂ ನೋಡ್ಕೊಂಡು ನಾವು ಡ್ರೈವ್ ಮಾಡ್ಬೋದು. ಬಟ್ ಈ ಬ್ಲೈಂಡ್ ಸ್ಪಾಟ್ ಏನಿರುತ್ತೆ ಅದು ಕಾಣ್ಬೇಕಂತಂದ್ರೆ ಸೊ ನಾವು ಇಂಡಿಕೇಟರ್ ಆನ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ. ಬ್ಯಾಕ್ ಸೈಡಲ್ಲಿ ಏನಂತ ನೋಡ್ಬೋದು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ ವ್ಯೂ ಕಾಣ್ತಾ ಇದೆ ಅಂತ. ಸೊ ಟೋಟಲ್ ಆಗಿ ನಾವು 360 ವ್ಯೂನು ಕೂಡ ಆನ್ ಮಾಡ್ಕೋಬೋದು. ಅದನ್ನು ಆನ್ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ. ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ವ್ಯೂ, ಇದು ಲೆಫ್ಟ್ ವ್ಯೂ ಆ್ಯಂಡ್ ಇದು ರೈಟ್ ವ್ಯೂ ಆ್ಯಂಡ್ 3D ವ್ಯೂ ಕೂಡ ನೋಡ್ಬೋದು. ಇನ್ನು ಸಿಸ್ಟಮ್ ನೋಡಿ 10.25 ಇಂಚ್ ಇರುವಂಥ HD ಹಾರ್ಮೋನ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಟೋಟಲ್ ಆಗಿ 9 ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 9 ಸ್ಪೀಕರಲ್ಲಿ 4 ಟ್ವಿಟರ್, 4 ಸ್ಪೀಕರ್ ಬರುತ್ತೆ ಮತ್ತೆ 1 ಸಬ್ವೂಫರ್ ಬರುತ್ತೆ. ಇನ್ನು ಈ ಸಿಸ್ಟಮ್ನಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬ್ಲೂಟೂತ್, FM ಆಪ್ಷನ್ಸ್ ಇದೆ. ಇನ್ನು ಸರೌಂಡ್ ಸೌಂಡ್ ಸಿಸ್ಟಮ್ ಬರುತ್ತೆ, ಜೊತೆಗೆ ಅಮೆಜಾನ್ ಅಲೆಕ್ಸಾ ಇದೆ. ಸೊ ತುಂಬಾನೇ ಆಪ್ಷನ್ಸ್ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋನ ಮಾಡ್ತೀನಿ ಸಪರೇಟ್ ಆಗಿ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ. ಜೊತೆಗೆ AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ನ ಕೂಡ ಇದ್ರಲ್ಲಿ ನೋಡಬಹುದು. ಏರ್ ಪ್ಯೂರಿಫೈಯರ್ ಬರುತ್ತೆ. ಇನ್ನು ಹಾರಿಜಾಂಟಲ್ ಟೈಪ್ AC ವೆಂಟ್ಸ್ ಮತ್ತೆ ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಮತ್ತೆ ಲೆದರ್ ಯೂಸ್ ಮಾಡಿದ್ದಾರೆ. ಅಂಡ್ ಇನ್ನು ಇಲ್ಲಿ ಬಾಟಮ್ ಅಲ್ಲಿ ಟೋಟಲ್ ಟಚ್ ಪ್ಯಾಡ್ ಕೊಟ್ಟಿದ್ದಾರೆ. AC ಯೂನಿಟ್ ಮತ್ತೆ ಫಾಗ್ ಲ್ಯಾಂಪ್ ಆನ್ ಮಾಡೋದಕ್ಕೆ, ಟೈಲ್ ಗೇಟ್ ರಿಲೀಸ್ ಮಾಡೋದಕ್ಕೆ ಟಚ್ ಪ್ಯಾಡ್ ಇದೆ. ಇದನ್ನ ಟಾಟಾದವರು ಡಿಜಿಟಲ್ ಕ್ಲಸ್ಟರ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. AC ಟೆಂಪರೇಚರ್ ಕಂಟ್ರೋಲರ್ ಮತ್ತೆ ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಅಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಅಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, USB ಪೋರ್ಟ್ ಮತ್ತೆ ಫಾಸ್ಟ್ ಚಾರ್ಜಿಂಗ್ C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಕಾರ್ನಲ್ಲಿ ಒಂದು ಶಿಫ್ಟರ್ ಕೊಟ್ಟಿದ್ದಾರೆ, ಒಂದು ಲಕ್ಸುರಿ ಫೀಲ್ ನ ಕೊಡ್ತಾ ಇದೆ. ಸೊ ಈ ಶಿಫ್ಟರ್ ನ ಯೂಸ್ ಮಾಡಿ ಡ್ರೈವ್ ರಿವರ್ಸ್ ನ್ಯೂಟ್ರಲ್ ಗೆ ಸ್ವಿಚ್ ಮಾಡಬಹುದು. ಅಂಡ್ ಪಾರ್ಕಿಂಗ್ ಬ್ರೇಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಅಲ್ಲಿ ಅಂತ ಕೇಳಬೇಡಿ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ. ಅಂಡ್ ಹಾಟ್ ವೋಲ್ಟ್ ಫಂಕ್ಷನ್ ಇದೆ. ಜೊತೆಗೆ ಇದರಲ್ಲಿ 3 ಡ್ರೈವ್ ಮೋಡ್ಸ್ ಬರುತ್ತೆ, ಎಕಾನಮಿ, ಸಿಟಿ ಮತ್ತೆ ಸ್ಪೋರ್ಟ್ ಮೋಡ್. ಸೊ ಇದು ಶಿಫ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಸ್ಪೋರ್ಟ್ ಮೋಡ್ ಬಂತು. ಸೊ ಇಲ್ಲಿ ಕಾಣ್ತಾ ಇದೆ ಸ್ಪೋರ್ಟ್ ಮೋಡ್, ಸಿಟಿ ಮೋಡ್ ಮತ್ತೆ ಎಕಾನಮಿ ಮೋಡ್. ಅಂಡ್ ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, ಆರ್ಮ್ರೆಸ್ಟ್ ಇದೆ. ಇದ್ರ ಕೆಳಗೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಗ್ಲೋ ಬಾಕ್ಸ್ ನೋಡೋದಾದ್ರೆ ತುಂಬಾ ದೊಡ್ಡದಾಗಿದೆ. ಪ್ರೀವಿಯಸ್ ಜನರೇಷನ್ ಅಲ್ಲಿ ಏನ್ ಗ್ಲೋ ಬಾಕ್ಸ್ ಕೊಟ್ಟಿದ್ರು ಅದೇ ತರ ಇದೆ. ಲೈಟ್ ಮತ್ತೆ ಕೂಲಿಂಗ್ ಆಪ್ಷನ್ ಇದೆ ಇದರಲ್ಲಿ. ಕೋ ಪ್ಯಾಸೆಂಜರ್ ಸೀಟ್ ನ ಸೈಡ್ ಒಂದು ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್. ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಅಂಡ್ ಡ್ರೈವರ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ.
ಇನ್ನು IRVM ಇದೆ, ಆಟೋ ಡಿಮಿಂಗ್ IRVM ಇದೆ, ಜೊತೆಗೆ ಇದನ್ನ ಆನ್ ಆಫ್ ಕೂಡ ಮಾಡೋ ಆಪ್ಷನ್ ಇದೆ. ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ LED ಪ್ರೊವೈಡ್ ಮಾಡಿದ್ದಾರೆ. SOS ಬಟನ್ ಇದೆ, ಮತ್ತೆ B ಕಾಲ್ A ಕಾಲ್ ಆಪ್ಷನ್ ಇದೆ. ಸೊ ಅದಕ್ಕೆ ಅಂದ್ರೆ B ಕಾಲ್ ಅಂದ್ರೆ ಬ್ರೇಕ್ ಡೌನ್ ಕಾಲ್, E ಕಾಲ್ ಅಂದ್ರೆ ಎಮರ್ಜೆನ್ಸಿ ಕಾಲ್. ಜೊತೆಗೆ ಇಲ್ಲಿ ಮೈಕ್ ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಏನಿದೆ ಅದನ್ನ ಆನ್ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಈ ಸೈಡ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಓಪನ್ ಮಾಡಿದ್ರೆ ಕಾಣುತ್ತೆ. ಸೊ ಅದು ಆನ್ ಆಗಿದೆಯೋ ಆಫ್ ಆಗಿದೆಯೋ ಇಲ್ಲಿಂದಾನೆ ನೋಡಬಹುದು. ಜೊತೆಗೆ ಈ ಕಾರ್ನಲ್ಲಿ ಸನ್ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಬೇಕಿರುವಂತ ಬಟನ್ ಏನಿದೆ ಸಿಂಗಲ್ ಬಟನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಟಾಟಾ ಮೋಟರ್ಸ್ ಅವರು ಸೇಫ್ಟಿನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಸೇಫ್ಟಿ ಫೀಚರ್ಸ್ ಎಷ್ಟು ಕೊಟ್ಟಿದ್ದಾರೆ ಅದ್ರ ಜೊತೆ ಫೀಚರ್ಸ್ ನ ಲೋಡ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ಟೋಟಲ್ ಆಗಿ ಒಂದು ಲಕ್ಸುರಿ EV ನಲ್ಲಿ ಕೂತಿದೀವಿ ಅನ್ನೋ ಫೀಲ್ ಬರಬೇಕು ಆ ತರ ಡಿಸೈನ್ ಮಾಡಿದ್ದಾರೆ. ಫೀಚರ್ಸ್ ಅದೇ ರೀತಿ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ನೋಡೋದಾದ್ರೆ ಬೇಸಿಕ್ ಇಂದ ಟಾಪ್ ವರ್ಗು ಅಂದ್ರೆ ಟೋಟಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್, ABS ವಿತ್ EBD, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್, ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್, ಮತ್ತೆ 5 ಜನಕ್ಕೂ ಸೀಟ್ ಬೆಲ್ಟ್ ಬರುತ್ತೆ. ಸೀಟ್ ಬೆಲ್ಟ್ ವಾರ್ನಿಂಗ್ ಇದೆ. ಮತ್ತೆ ಯಾರೊಬ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ನೋಟಿಫೈ ಮಾಡುತ್ತೆ. ಯಾವುದೇ ಡೋರ್ ಓಪನ್ ಆಗಿದ್ರು, ಟೈಲ್ ಗೇಟ್ ಓಪನ್ ಆಗಿದ್ರು ವಾಯ್ಸ್ ಅಸಿಸ್ಟ್ ಬರುತ್ತೆ. ಅಷ್ಟೆಲ್ಲ ಫೀಚರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟ್ ಹೋದ್ರೆ 360 ಡಿಗ್ರಿ ಕ್ಯಾಮೆರಾ ಬರುತ್ತೆ. ಅಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಸೊ ಇಷ್ಟು ಟಾಟಾ ನೆಕ್ಸಾನ್ EVಯ ಎಕ್ಸ್ಟೀರಿಯರ್ ಇಂಟೀರಿಯರ್ ಫೀಚರ್ಸ್ ಅಂಡ್ ಇದರಲ್ಲಿ ಬರುವಂತ ವೇರಿಯಂಟ್ಸ್ ಏನಿದೆ ಅದನ್ನ ಬಾಟಮ್ ಅಲ್ಲಿ ಹಾಕಿರ್ತೀನಿ ನೋಡಿ. ಅಂಡ್ ಇಲ್ಲಿ ರಿವ್ಯೂ ಮಾಡಿದಂತ ನೆಕ್ಸಾನ್ EV ಎಂಪವರ್ಡ್ ಪ್ಲಸ್ LRನ ಪ್ರೈಸ್ ಏನಿದೆ ಅಂತ ಎಲ್ಲರೂ ಕ್ವಶನ್ ಮಾಡ್ತೀರಾ. ಆ್ಯಂಡ್ ನಾರ್ಮಲ್ ಆಗಿ ನೆಕ್ಸಾನ್ EV ಪ್ರೈಸ್ ಏನು ಅಂತ ಕೇಳ್ತೀರಾ. ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆ ಪ್ರೈಸ್ ಗೊತ್ತಾಗುತ್ತೆ. ಸೊ ಇದರ ಪ್ರೈಸ್ ಬಂದು 21,50,000 ಆಗುತ್ತೆ. ಆ್ಯಂಡ್ ಬೇಸಿಕಲಿ ನೆಕ್ಸಾನ್ EV ಏನಿದೆ ಅದು ಸ್ಟಾರ್ಟ್ ಆಗೋದು 16 ಲಕ್ಷದಿಂದ. ಆ್ಯಂಡ್ LR ಲಾಂಗ್ ರೇಂಜ್ ಏನಿದೆ ಅದು 19,68,000ದಿಂದ ಸ್ಟಾರ್ಟ್ ಆಗುತ್ತೆ. ಆಸ್ ಆಫ್ ಇವತ್ತಿನ ಡೇಟ್ ಪ್ರಕಾರ 18ನೇ ತಾರೀಕು ಜನವರಿ 2024 ಪ್ರೈಸ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ವೇರಿ ಆಗ್ಬೋದು ನೀವು ತಗೊಳ್ಳೋಂಥ ಇನ್ಶೂರೆನ್ಸ್ ಅಕ್ಸೆಸರೀಸ್ ಮೇಲೆ. ಆ್ಯಂಡ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ರೋಡ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಿಲ್ಲ EV ಗಾಡಿಗಳ ಮೇಲೆ. ಸೊ ಬೆಟರ್ ನೀವು ಒಂದು EVನ ತಗೋಬೇಕು ಅಂತ ನೋಡ್ತಾ ಇದ್ರೆ ಬೇಗ ಟೆಸ್ಟ್ ಡ್ರೈವ್ ಮಾಡಿ, ಗಾಡಿನ ಬುಕ್ ಮಾಡಿ, ಡೆಲಿವರಿ ತಗೊಳ್ಳಿ. ಯಾಕಂದರೆ ಇಂಪ್ಲಿಮೆಂಟ್ ಆಯಿತು ರೋಡ್ ಟ್ಯಾಕ್ಸ್ ಅಂದರೆ ಕಾಸ್ಟ್ ಅಂತೂ ನಿಜವಾಗ್ಲೂ ಹೈ ಆಗೋಗುತ್ತೆ. EV ವೆಹಿಕಲ್ಸ್ ತುಂಬ ಕಾಸ್ಟ್ಲಿ ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ. ಸೊ ಅದಕ್ಕಿಂತ ಮುಂಚೆ ಇಂಪ್ಲಿಮೆಂಟ್ ಆಗೋದಕ್ಕಿಂತ ಮುಂಚೆ ತಗೊಳ್ಳಿ. ನೀವೇನಾದರೂ ನೆಕ್ಸಾನ್ EV ಟೆಸ್ಟ್ ಡ್ರೈವ್ ಮಾಡಬೇಕು ಅಥವಾ ಬುಕ್ ಮಾಡಬೇಕು, ಟಾಟಾದ ಯಾವುದೇ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮತ್ತು ಇವರ ಔಟ್ಲೆಟ್ಸ್ ಬಂದು ಡೀಲರ್ಶಿಪ್ ಬಂದು ತುಮಕೂರಿನಲ್ಲಿದೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಆ್ಯಂಡ್ ತಿಪ್ಟೂರು, ಕುಣಿಗಲ್ನಲ್ಲಿದೆ. ಆ್ಯಂಡ್ ಸರ್ವಿಸ್ ಬಂದು ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ತಿಪ್ಟೂರಿನಲ್ಲಿದೆ. ಸೊ ಇಷ್ಟು ಹೇಳ್ತಾ ಟೋಟಲ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಬರಲಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದನ್ನು ಫಾಲೋ ಮಾಡಿ. ಯಾಕಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗ್ತಾಯಿದ್ದೀನಿ, ಶಾರ್ಟ್ಸ್ ಆಗ್ತಾಯಿದ್ದೀನಿ, ಅಂದರೆ ರೀಲ್ಸ್ ಆಗ್ತಾಯಿದ್ದೀನಿ ಈ ಗಾಡಿಗಳ ಬಗ್ಗೆ. ಸೊ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್.